ಸೊ ಹಾಯ್ ಗೈಸ್, ನಾನು ನಿಮ್ಮ ಅರ್ಜುನ್ ಮಾತಾಡ್ತಿರೋದು. ಆಕ್ಚುಲಿ ತುಂಬಾ ದಿವಸ ಆಗಿತ್ತು ಫುಲ್ ವಿಡಿಯೋಸ್ ಮಾಡಿದೆ. ಸೊ ಇವತ್ತು ನಾನು ಪ್ಲಾನ್ ಮಾಡ್ಕೊಂಡೆ ಫುಲ್ ವಿಡಿಯೋ ಮಾಡೋಣ, ಮತ್ತೆ ನಿಮಗೆ ಸ್ಟಾಕ್ಸ್ ತೋರ್ಸೋಣ ಅಂಡ್ ಪ್ರೈಸಿಂಗ್ ತೋರ್ಸೋಣ, ಏನ್ ಆಫರ್ಸ್ ಇದೆ, ಏನ್ ಪ್ರೈಸಸ್ ಇದೆ ಅಂತ ಹೇಳಿ. ಆಕ್ಚುಲಿ ಇದು ನಮ್ದು BDM ಸ್ಟೋರ್ ಲೊಕೇಶನ್. ನೀವು ನೋಡಬಹುದು ಸ್ಟಾಕ್ಸ್ ಎಲ್ಲ ಯಾವ ತರ ಇದೆ, ಮತ್ತೆ ಪ್ರೈಸಸ್ ಎಲ್ಲ ಯಾವ ತರ ಇದೆ ಎಲ್ಲ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋದಲ್ಲಿ. ಎಂಡ್ ವರ್ಗು ಇರಿ. ಅಷ್ಟೇ ಅಲ್ಲ, ಪ್ಲಸ್ ಇನ್ನೊಂದು ಏನಂದ್ರೆ ಈ ಸ್ಟೋರ್ ಓಪನ್ ಆಗಿ ಅರೌಂಡ್ 1.5 ಮಂತ್ ಆಗಿತ್ತು. ಆಕ್ಚುಲಿ ಫುಲ್ ವಿಡಿಯೋ ಈ ಸ್ಟೋರ್ದು ಇನ್ನೂ ಬಂದಿಲ್ಲ ಯಾವುದು. ಸೊ ಅದೇ ಒಂದು ರೀಸನ್ ಇಂದ ನಿಮಗೆ ಈ ಸ್ಟೋರ್ದು ಫುಲ್ ವಿಡಿಯೋ ಅಂಡ್ ಸ್ಟೋರ್ ಯಾವ ತರ ಇದೆ ಒಳಗಡೆ, ಮತ್ತೆ ಹೊಸ ಸ್ಟೋರ್ದು ಲೊಕೇಶನ್ ಆಗಿರ್ಬೋದು ಏನಿದೆ ಎಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಲೊಕೇಶನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ದು ಸ್ಟೋರ್ ಲೊಕೇಶನ್ ಬಂದು BTM ಫಸ್ಟ್ ಸ್ಟೇಜ್ ಬರುತ್ತೆ, ಕೈಲಾಸಂ ಹೋಟೆಲ್ ಎದುರುಗಡೆನೆ. ಸೊ ಏನಾದ್ರೂ ನೀವು ಕನ್ಫ್ಯೂಷನ್ ಇತ್ತು, ಏನೇ ಡೌಟ್ಸ್ ಇತ್ತು ಅಂದ್ರೆ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಬಹುದು, ಎಲ್ಲ ಡೀಟೇಲ್ ನಿಮಗೆ ಸಿಕ್ಬಿಡುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಒಂದ್ಸತಿ ಲೊಕೇಶನ್ ಪ್ರಾಪರ್ ಆಗಿ ತೋರಿಸ್ಬಿಡ್ತೀನಿ, ಯಾವ ತರ ಇದೆ ಔಟ್ ಸೈಡ್, ಯಾವ ತರ ಲೊಕೇಶನ್. ಏನಾದ್ರೂ ಬಂದು ನಿಮ್ಗೆ ಕನ್ಫ್ಯೂಷನ್ ಆದ್ರೂ ಏನಿದ್ರು ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಒಂದ್ಸತಿ ಲೊಕೇಶನ್ ತೋರಿಸ್ಬಿಡ್ತೀನಿ ಬನ್ನಿ. ಸೊ ಗೈಸ್, ಇದು ನೋಡ್ಬೋದು ನೀವು, ಇದೆ ಕೈಲಾಸಂ ಹೋಟೆಲ್. ನೀವೇನಾದ್ರೂ ಈ ಕಡೆ ಕೆಳಗಡೆ ಬಂದು ಏನಾದ್ರು ಡೌಟ್ಸ್ ಇದ್ದು ಆ ಕಡೆ ಈ ಕಡೆ ಬಂದಾಗ ಏನಾದ್ರು ನಿಮಗೆ ಲೊಕೇಶನ್ ಪ್ರಾಪರ್ ಆಗಿ ಗೊತ್ತಾಗಿಲ್ಲ ಅಂದ್ರೆ ಈ ಹೋಟ್ಲ್ ಎದುರುಗಡೆ ನಮ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ಟೋರ್ ಇರೋದು. ನೀವೇನಾದ್ರೂ ಕೆಳಗಡೆ ಬಂದ್ರೆ ಮೆಟ್ಲು ನಿಮ್ಗೆ ಕೆಳಗಡೆ ಇದೆ ಮೆಟ್ಲು. ನೀವು ಕೆಳಗಡೆ ಬಂದ್ರೆ ನಿಮ್ಗೆ ಗೈಡ್ ಮಾಡ್ತೀನಿ. ಏನಾದ್ರು ಕನ್ಫ್ಯೂಷನ್ ಇದ್ರು, ಲೊಕೇಶನ್ ಬಗ್ಗೆ ಡೌಟ್ಸ್ ಇತ್ತು ಎಲ್ಲ ಕ್ಲಾರಿಫೈ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಲೊಕೇಶನ್ ಹಾಕಿರ್ತೀನಿ. ಏನಾದ್ರು ಡೌಟ್ಸ್ ಇತ್ತು ನೀವು ಕಾಲ್ ಮಾಡ್ಬೋದು. ಸೊ ಒಳಗಡೆ ಹೋಗೋಣ, ಸ್ಟೋರ್ ಒಳಗಡೆ ಏನೇನ್ ಸ್ಟಾಕ್ಸ್ ಇದೆ, ಸ್ಟಾರ್ಟಿಂಗ್ ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಲ್ಯಾಪ್ಟಾಪ್. ಸೊ ಪ್ರೈಸಸ್ ಎಲ್ಲ ಹೆಂಗಿದೆ, ಆಫರ್ಸ್ ಏನಿದೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಸ್ಟೋರ್ ಒಳಗಡೆ ಬಂದಿದ್ದೀವಿ, ಏನಿದೆ ಸ್ಟಾಕ್ಸ್ ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಆಕ್ಚುಲಿ ನಮ್ದು ಹಳೆ ವಿಡಿಯೋಸ್ ಎಲ್ಲ ನೀವು ನೋಡಿರ್ಬೋದು, 15,000 rupees ಇಂದ ಲ್ಯಾಪ್ಟಾಪ್ ಸ್ಟಾರ್ಟಿಂಗ್ ಆಗ್ತಾ ಇತ್ತು. 15 ಇಂದ ಹಿಡಿದು 1 lakh 1.5 lakh ವರೆಗೂ ನನ್ನ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ ಆಗ್ತಾ ಇತ್ತು ನಿಮಗೆ. ಸೊ ಈ ವಿಡಿಯೋದಲ್ಲಿ ನಿಮಗೆ 15,000 ವಿಡಿಯೋಸ್ ಏನ್ ಇಷ್ಟು ದಿವಸ ನಾನು ಮಾಡಿದ್ದೀನಿ, ಆ ವಿಡಿಯೋಸ್ ಎಲ್ಲ ಎಂಡ್ ಆಗ್ತಾ ಇದೆ. ಆಕ್ಚುಲಿ ಏನಕ್ಕಂದ್ರೆ 15,000 ಸ್ಟಾಕ್ಸ್ ಇದೆ ಎಲ್ಲ ನಮಗೆ. ಇವಾಗ ಏನ್ ಬರ್ತಾ ಇದೆ ಎಲ್ಲ 20,000 ಇಂದ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗುತ್ತೆ. 20,000 ಇಂದ ಹಿಡಿದು ನಿಮ್ಗೆ 1.5 2 lakh ವರೆಗೆ ನನ್ನ ಹತ್ರ ಲ್ಯಾಪ್ಟಾಪ್ಸ್ ಇದೆ. ಸೊ ಏನೇನ್ ಸ್ಟಾಕ್ಸ್ ಇದೆ, ಏನೇನಿದೆ ಎಲ್ಲ ಪ್ರೈಸಿಂಗ್ ಜೊತೆ ತಿಳಿಸ್ಕೊಡ್ತೀನಿ. ಎಂಡ್ ವರ್ಗು ವಿಡಿಯೋ ನೋಡಿ. ಸೊ ಸ್ಟಾರ್ಟಿಂಗ್ ಮಾಡೋಣ. ಸ್ಟಾರ್ಟಿಂಗ್ ಲ್ಯಾಪ್ಟಾಪ್ ಬರುತ್ತೆ ನಿಮಗೆ, ಡೆಲ್ ಬರುತ್ತೆ, i5 7th ಜನರೇಷನ್ ಪ್ರೊಸೆಸರ್ ಇರುತ್ತೆ, 8GB RAM 256GB SSD ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಜೊತೆ, ವಿತ್ 14-inch ಡಿಸ್ಪ್ಲೇ ಜೊತೆ, ಒಂದು ಪ್ರೀಮಿಯಂ ಕಂಡೀಷನ್ಸ್ ಜೊತೆ ಇರುತ್ತೆ. ಏನೇ ನೀವು ಆಫೀಸ್ ವರ್ಕ್, ಏನೇ ಕಾಲೇಜ್ ವರ್ಕ್ ಮಾಡ್ತಿರಂದ್ರೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 20,000 ಇಂದ ಈ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗುತ್ತೆ. ಯಾರಾದ್ರೂ ನೋಡ್ತಾ ಇದ್ರೆ ಆದಷ್ಟು ಬೇಗ ವಿಸಿಟ್ ಮಾಡಿ, ಒಂದು ಒಳ್ಳೆ ಪ್ರೈಸಿಂಗ್, ಒಂದು ಒಳ್ಳೆ ಆಫರ್ಸ್ಗೋಸ್ಕರ 20,000 ಇಂದ ಈ ಲ್ಯಾಪ್ಟಾಪ್ ಸಿಗ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ ಲ್ಯಾಪ್ಟಾಪ್ ತೋರಿಸೋದಾದ್ರೆ ನಿಮ್ಗೆ ಡೆಲ್ ಬರುತ್ತೆ, i5 8th ಜನರೇಷನ್ ಪ್ರೊಸೆಸರ್ ಇರುತ್ತೆ, 8GB RAM 256GB SSD ಅಂಡ್ ವಿತ್ ಬ್ಯಾಕ್ಲೈಟ್ ಇದ್ರಲ್ಲೂ ನಿಮ್ಗೆ ಸಿಗ್ಬಿಡುತ್ತೆ. ವಿತ್ 8th ಜನರೇಷನ್ ಇರುತ್ತೆ, 14-inch ಡಿಸ್ಪ್ಲೇ. ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ ಲ್ಯಾಟಿಟ್ಯೂಡ್ 7490 i5 8 8 256GB SSD. ಎಲ್ಲ ಲ್ಯಾಪ್ಟಾಪ್ ಅಲ್ಲೂ ನಿಮ್ಗೆ ಅಪ್ಗ್ರೇಡೇಷನ್ ಸಹ ಆಪ್ಷನ್ ಇರುತ್ತೆ. ಸೊ ಪ್ರೈಸಸ್ ಎಲ್ಲ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 23,000 ಅಲ್ಲಿ ಈ ಲ್ಯಾಪ್ಟಾಪ್ ನಿಮ್ಗೆ ಸಿಗ್ಬಿಡುತ್ತೆ. ಸೊ ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಲ್ಯಾಪ್ಟಾಪ್ ಬರುತ್ತೆ ನಿಮ್ಗೆ HP ProBook ಸೀರೀಸ್. ಇದು Ryzen 5 ಪ್ರೊಸೆಸರ್ ಇದೆ, 8GB RAM 256GB SSD ಅಂಡ್ 2GB ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಸಹ ಸಿಗುತ್ತೆ, ವಿತ್ ಪ್ಯೂರ್ ಮೆಟಲ್ ಬಾಡಿ ಜೊತೆ ನಿಮಗೆ ಸಿಗುತ್ತೆ. ಕಂಡೀಷನ್ ಹೇಳ್ಬೇಕಂದ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಗುರು. ನೀವು ನೋಡಬಹುದು ಯಾವ ತರ ಕಂಡೀಷನ್ಸ್ ಇದೆ, ಟೋಟಲಿ ಬ್ರಾಂಡ್ ನ್ಯೂ ಕಂಡೀಷನ್ ಬರುತ್ತೆ. ನೀವೇನಾದ್ರೂ ಈ ಲ್ಯಾಪ್ಟಾಪ್ ನ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಓನ್ಲಿ 23,000 ಅಲ್ಲಿ ಕೊಟ್ಬಿಡ್ತೀನಿ. ಅಂಡ್ ನಿಮ್ ಚಾನಲ್ ನಿಂದ ಯಾರು ಬರ್ತಾರೆ ವಿಡಿಯೋ ನೋಡ್ಕೊಂಡು ಅವ್ರಿಗೆ ಫ್ಲಾಟ್ 2,000 rupees ಡಿಸ್ಕೌಂಟ್ಸ್ ಆಗಿರುತ್ತೆ. ಯಾರು ನೋಡ್ತಾ ಇದ್ರೆ ಆದಷ್ಟು ಬೇಗ ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕು, ನಿಮಗೆ HP Pavilion ಮಾಡೆಲ್. ಇದು i5 7th ಜನರೇಷನ್ 8GB RAM 256GB SSD ಅಂಡ್ 1TB ಹಾರ್ಡ್ ಡಿಸ್ಕ್ ವಿತ್ NVIDIA ಗ್ರಾಫಿಕ್ಸ್ ಕಾರ್ಡ್ ಸಹ ಬರುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 23,000 ಅಲ್ಲಿ ಕೊಟ್ಬಿಡ್ತೀನಿ, ಒಂದು ಒಳ್ಳೆ ಆಫರ್ ಪ್ರೈಸ್ ಜೊತೆ. ತುಂಬಾ ಕಸ್ಟಮರ್ ಕೇಳ್ತಾ ಇದ್ರು ಸರ್ 360 ಅಲ್ಲಿ ಕಮ್ಮಿ ಬಜೆಟ್ಸ್ ಅಲ್ಲಿ ಲ್ಯಾಪ್ಟಾಪ್ಸ್ ಬಂದಿದೆ ಅಂತ ಹೇಳಿ. ಆಕ್ಚುಲಿ ಕಮ್ಮಿ ಬಜೆಟ್ ಅಲ್ಲಿ ವಿತ್ 360 ನಾನು ತಗೊಂಡ್ಬಂದಿದ್ದೀನಿ ಈ ಸಲ. ಒಂದು ಒಳ್ಳೆ ಮಾಡೆಲ್ ಇರುತ್ತೆ ವಿತ್ ಮೆಟಲ್ ಬಾಡಿ ಜೊತೆ. i5 8th ಜನರೇಷನ್ ಪ್ರೊಸೆಸರ್ ಇರುತ್ತೆ, 8GB RAM 256GB SSD ವಿತ್ ಟಚ್ ವಿತ್ 360 ಡಿಗ್ರಿ ಪ್ಯೂರ್ ಮೆಟಲ್ ಬಾಡಿ ಇರುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ ವಿಡಿಯೋನ ಇಟ್ಕೊಂಡು ಯಾರು ಬೈ ಮಾಡ್ತಾರೆ ಈ ಲ್ಯಾಪ್ಟಾಪ್ ನ 5,000 rupees ಡಿಸ್ಕೌಂಟ್ ಕೊಟ್ಬಿಡ್ತೀನಿ. ಓನ್ಲಿ 28,000 ಅಲ್ಲಿ ತಗೊಂಡು ಹೋಗ್ಬಿಟ್ಟು ಈ ಲ್ಯಾಪ್ಟಾಪ್ ನ ಯಾರು ಈ ವಿಡಿಯೋ ನೋಡ್ಕೊಂಡ್ ಬರ್ತಾರೋ. ಸೊ ನೆಕ್ಸ್ಟ್ ಮಾಡೆಲ್ ತೋರಿಸ್ತೀನಿ ನಿಮಗೆ. Lenovo ThinkPad ಬರುತ್ತೆ. ಇದು i5 8th ಜನರೇಷನ್ 8GB RAM 256GB SSD. ಎಲ್ಲ ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ ಇರುತ್ತೆ ಗಾಯ್ಸ್, ಯಾವುದು ನಿಮಗೆ ಹೋಮ್ ಸೀರೀಸ್ ಇರಲ್ಲ, ಎಲ್ಲ ಬಿಸ್ನೆಸ್ ಸೀರೀಸ್. ಅಂಡ್ ಇನ್ನೊಂದು ಡೌಟ್ಸ್ ಏನಂತಂದ್ರೆ ನೀವು ಸೆಕೆಂಡ್ ಹ್ಯಾಂಡ್ ರೀಫರ್ಬಿಶ್ ಅಂತ ತುಂಬಾ ಕಸ್ಟಮರ್ಸ್ ಕೇಳ್ತಾರೆ, ಸರ್ ನಿಮ್ ಲ್ಯಾಪ್ಟಾಪ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ರೀಫರ್ಬಿಶ್ ಅಂತ ಹೇಳಿ. ಸೊ ಅವ್ರಿಗೆಲ್ಲರಿಗೂ ನಾನು ಹೇಳೋದು ಒಂದೇ, ಸರ್ ನಮ್ ಲ್ಯಾಪ್ಟಾಪ್ಸ್ ಎಲ್ಲ ಸೆಕೆಂಡ್ ಹ್ಯಾಂಡ್ಸ್ ಇರುತ್ತೆ, ರೀಫರ್ಬ್ ನಾವು ಮಾಡಲ್ಲ. ರೀಫರ್ಬ್ ಅಲ್ಲಿ ನಿಮಗೆ ಕಂಡೀಷನ್ ರಿಪ್ಲೇಸ್ ಮಾಡಿ, ಪಾರ್ಟ್ಸ್ ರಿಪ್ಲೇಸ್ ಮಾಡಿ ಸೇಲ್ ಮಾಡ್ತಾರೆ. ಸೊ ನಾವು ಅದೇ ತರ ಯಾವುದೇ ತರ ಕಂಡೀಷನ್ ನಾವು ತರಲ್ಲ. ಸೊ ನಂದೇನ್ ಬರುತ್ತೆ ಎಲ್ಲ ಸೆಕೆಂಡ್ ಹ್ಯಾಂಡ್ ಕಂಡೀಷನ್ ಇರುತ್ತೆ, ಎಲ್ಲ ಕಂಡೀಷನ್ ನೀವು ನೋಡ್ಕೋಬಹುದು ಯಾವ ತರ ಕಂಡೀಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಇದು 180 ಡಿಗ್ರಿ ರೊಟೇಷನ್ಸ್ ಇರುತ್ತೆ. i5 8th ಜನರೇಷನ್ ಪ್ರೊಸೆಸರ್, 8GB RAM 256GB SSD. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಓನ್ಲಿ 23,000 ಅಲ್ಲಿ ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಮಾಡೆಲ್ ತೋರಿಸೋದಾದ್ರೆ ನಿಮಗೆ HP ಬರುತ್ತೆ, HP ಲೈಟ್ ಬುಕ್ i5 11th ಜನರೇಷನ್ ಬರುತ್ತೆ, 840 G8 ಮಾಡೆಲ್. ಇದು 16GB RAM 256GB SSD ವಿತ್ ಬ್ಯಾಕ್ಲೈಟ್ ವಿತ್ 14-inch ವಿತ್ ಮೆಟಲ್ ಬಾಡಿ ಕಂಡೀಷನ್ ಇದೆ. ಸೊ ಒಂದ್ಸತಿ ಕಂಡೀಷನ್ ತೋರಿಸ್ಬಿಡ್ತೀನಿ ಯಾವ ತರ ಇದೆ ಅಂತ ಹೇಳಿ. ಕಂಡೀಷನ್ ಒಂದ್ಸತಿ ರ್ಯಾಪ್ ಓಪನ್ ಮಾಡ್ತೀನಿ, ಕಂಡೀಷನ್ ನೋಡ್ಕೊಂಡು ಯಾವ ತರ ಕಂಡೀಷನ್ ಇದೆ ಅಂತ ಹೇಳಿ ಗಾಯ್ಸ್.
ಲಿಟ್ರಲಿ ಯಾವ ತರ ಕಂಡೀಷನ್ ಇದೆ ಅಂದ್ರೆ ಬಾಕ್ಸ್ ಓಪನ್ ಪೀಸಸ್ ತರ ಇದೆ ಕಂಡೀಷನ್, ಪ್ಯೂರ್ ಮೆಟಲ್ ಬಾಡಿ ಇದು. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಬೈ ಮಾಡ್ಬೇಕಂದ್ರೆ ಆದಷ್ಟು ಬೇಗ ವಿಸಿಟ್ ಮಾಡಿ. ಒಂದ್ಸಲ ಪ್ರೈಸಿಂಗ್ ಹೇಳ್ಬಿಡ್ತೀನಿ, ಏನ್ ಪ್ರೈಸಿಂಗ್ ಅಲ್ಲಿ ಈ ಲ್ಯಾಪ್ಟಾಪ್ ಸಿಗ್ಬಿಡುತ್ತೆ ಅಂತ ಹೇಳಿ. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ ಓನ್ಲಿ 33,000 ಅಲ್ಲಿ ಕೊಡ್ತೀನಿ. i5 11 GB 256 GB. ಯಾರಾದ್ರೂ ಅಪ್ಗ್ರೇಡ್ ಸಹ ಮಾಡ್ಬೇಕಂದ್ರೆ ಅಪ್ಗ್ರೇಡೇಷನ್ ಸಹ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ HP ಲೈಟ್ ಬುಕ್ ಇದನ್ನು 830G7 ಮಾಡಲ್, i7 10 16 GB RAM 512 GB SSD ವಿತ್ ನಿಮಗೆ 13 ಇಂಚ್ ಲ್ಯಾಪ್ಟಾಪ್ ಇದು ಬರುತ್ತೆ ಸ್ಕ್ರೀನ್. ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಓನ್ಲಿ 38,000 ಅಲ್ಲಿ ಕೊಟ್ಬಿಡ್ತೀನಿ. i7 10 16 GB ವಿತ್ 512 GB. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ನನ್ನ ಹತ್ರ ಹೊಸದಾಗಿ ಬಂದಿದೆ ಆಸೂಸ್ ಎಕ್ಸ್ಪೋರ್ಟ್ ಬುಕ್ ಅಂತ ಹೇಳ್ಬಿಟ್ಟು i5 13 ಜನರೇಷನ್ ಪ್ರೊಸೆಸರ್ ಇದೆ, 16 GB RAM 512 GB SSD ವಿತ್ 14 ಇಂಚು ವಿತ್ ಅಂಡರ್ ವಾರಂಟಿ 6 ಮಂತ್ ನಿಮಗೆ ವಾರಂಟಿ ಪೆಂಡಿಂಗ್ ಇರುತ್ತೆ ಈ ಪ್ರಾಡಕ್ಟ್ ಅಲ್ಲಿ. ನೋಡ್ಬೋದು ಕಂಡೀಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ವಿತ್ ಅಂಡರ್ ವಾರಂಟಿ ಪ್ರಾಡಕ್ಟ್ ಇದೆ. ಎಲ್ಲ ಕಂಡೀಷನ್ ಹೆಂಗಿದೆ ಅಂತ ನೋಡ್ಕೋಬಹುದು ಒಂದ್ಸಲ. ಅಂಡ್ ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ ನಿಮ್ಗೆ ಈ ಲ್ಯಾಪ್ಟಾಪ್ ಬಂದ್ಬಿಟ್ಟು 40,000 ವರೆಗೂ ಕೊಟ್ಬಿಡ್ತೀನಿ ವಿತ್ 6 ಮಂತ್ ವಾರಂಟಿ ಜೊತೆಗೆ. ನೋಡ್ಬೋದು ಯಾರು ವಿಡಿಯೋ ನೋಡ್ಕೊಂಡ್ ಬರ್ತಾರೆ ಅವ್ರಿಗೆ 2000 ಪ್ಲಾಟ್ ಡಿಸ್ಕೌಂಟ್ ಸಹ ಕೊಡ್ತೀನಿ. ಪ್ಲಸ್ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ Lenovo ThinkPad T14s ಮಾಡೆಲ್ ಬರುತ್ತೆ, 16 GB RAM 256 GB SSD ಬರುತ್ತೆ, i5 10 ಜನರೇಷನ್ ಪ್ರೊಸೆಸರ್ ಇರುತ್ತೆ. ಕಂಡೀಷನ್ ಎಲ್ಲ ನೋಡ್ಕೋಬಹುದು, ಟೋಟಲಿ ಪ್ಯೂರ್ ಇಂಪೋರ್ಟ್ ಲ್ಯಾಪ್ಟಾಪ್ಸ್ ಇದು. ಯಾವ ತರ ಇದೆ ಅಂತ ಹೇಳಿ ಒಂದ್ಸಲಿ ಕಂಡೀಷನ್ ಇದ್ರದ್ದು ತೋರಿಸ್ತೀನಿ. ರ್ಯಾಪ್ ಓಪನ್ ಮಾಡಿ ಕಂಡೀಷನ್ ನೋಡ್ಕೊಳ್ಳಿ ಒಂದ್ಸಲ. ಹಂಗೆ 180 ಡಿಗ್ರಿ ನಿಮಗೆ ರೊಟೇಷನ್ ಸಿಕ್ಬಿಡುತ್ತೆ. ಯಾರು ಈ ವಿಡಿಯೋ ನೋಡ್ಕೊಂಡ್ಬಂದು ಇದನ್ನ ಈ ಲ್ಯಾಪ್ಟಾಪ್ ಬೈ ಮಾಡ್ತಾರೆ ಓನ್ಲಿ 30,000 ಅಲ್ಲಿ ಕೊಟ್ಬಿಡ್ತೀನಿ. 30,000 ಆಫರ್ ಪ್ರೈಸ್ ಅಲ್ಲಿ ತಗೊಂಡೋಗಿ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ ಬರುತ್ತೆ, ಡೆಲ್ Latitude 5430 i5 12 ಜನರೇಷನ್ ಪ್ರೊಸೆಸರ್, 8 GB RAM 256 GB SSD ವಿತ್ ನಿಮಗೆ 14 ಇಂಚು ವಿತ್ 180 ಡಿಗ್ರಿ ರೊಟೇಷನ್ ಜೊತೆ. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 35,000 ಅಲ್ಲಿ ಕೊಟ್ಬಿಡ್ತೀನಿ. ಓನ್ಲಿ 35,000 ಅಲ್ಲಿ ತಗೊಂಡೋಗಿ. ಸೊ ನೀವು ನೋಡ್ಬೋದು ಕಲೆಕ್ಷನ್ಸ್ ಎಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು. ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ನಾನು ಎಲ್ಲಾ ಕಲೆಕ್ಷನ್ಸ್ ತೋರಿಸಿದ್ರೆ. ಸೊ ಎಷ್ಟು ಕಲೆಕ್ಷನ್ಸ್ ಇದೆ ಎಲ್ಲ ಕಲೆಕ್ಷನ್ ನಾನು ತೋರಿಸ್ತೀನಿ. ಸೊ ಎಂಡ್ ವರೆಗೂ ನೀವು ವಿಡಿಯೋ ನೋಡಿ. ಪ್ಲಸ್ ಅಷ್ಟೇ ಅಲ್ಲದೆ ಏನಾದ್ರೂ ನಿಮಗೆ ಇನ್ನೂ ಮಾಡೆಲ್ಸ್ ಬೇಕು, ಇನ್ನೂ ಎಕ್ಸ್ಟ್ರಾ ಮಾಡೆಲ್ಸ್ ಬೇಕು, ಇನ್ನೂ ಕಲೆಕ್ಷನ್ಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ನೀವು ಕಾಲ್ ಸಹ ಮಾಡಿ ತಿಳ್ಕೊಬಹುದು ಯಾವ ಮಾಡೆಲ್ಸ್ ಇದೆ. ಏನಾದ್ರು ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ನಿಮ್ದು ಅದನ್ನು ಆ ಮಾಡೆಲ್ಸ್ ನಾನು ತರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ i7 ಬರುತ್ತೆ, ಇದು 11 ಜನರೇಷನ್ HP ಲೈಟ್ ಬುಕ್. ಈಗ 10 ಜನರೇಷನ್ ತೋರಿದೆ, ಇದು 11 ಜನರೇಷನ್ 840G8 ಮಾಡೆಲ್ ಬರುತ್ತೆ HP ಲೈಟ್ ಬುಕ್, i7 11 16 GB RAM 512 GB SSD. ಇದು ನಿಮಗೆ ಮೆಟಲ್ ಬಾಡಿ ಬರುತ್ತೆ. ಸೊ ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 42,000 ವರೆಗೂ ನಿಮಗೆ ಮಾಡ್ಕೊಟ್ಬಿಡ್ತೀನಿ ಒಂದು ಆಫರ್ ಪ್ರೈಸ್ ಜೊತೆ. ನೆಕ್ಸ್ಟ್ ಮಾಡೆಲ್ ನೋಡೋದಾದ್ರೆ Lenovo ಬರುತ್ತೆ ನಿಮಗೆ ThinkPad i7 10 ಜನರೇಷನ್ 16 GB RAM 256 GB NVMe SSD ಅಂಡ್ ವಿತ್ ಟಚ್ ವಿತ್ 360 ಡಿಗ್ರಿ ರೊಟೇಷನ್ ಇರುತ್ತೆ. ನೀವು ನೋಡಬಹುದು ಟ್ಯಾಬ್ ತರನು ನೀವು ಯೂಸ್ ಮಾಡ್ಕೊಬೇಕಂದ್ರೆ ಟ್ಯಾಬ್ ತರ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ವಿತ್ ನಿಮಗೆ 4K ವಿತ್ ನಿಮಗೆ ಪೆನ್ ಸಹ ಸಿಕ್ಬಿಡುತ್ತೆ. ಒಂದ್ಸತಿ ಓಪನ್ ಮಾಡಿ ತೋರಿಸ್ಬಿಟ್ಟು ಕಂಡೀಷನ್ ಒಂದ್ಸತಿ ನೋಡ್ಕೊಂಡ್ಬಿಡಿ. ನಿಮಗೆ ಪೆನ್ ಸಹ ಬರುತ್ತೆ ಈ ಮಾಡೆಲ್ ಅಲ್ಲಿ. ಪೆನ್ ನಿಮಗೆ ವಿತ್ ನಿಮಗೆ 4K ಡಿಸ್ಪ್ಲೇ ಇರುತ್ತೆ ಈ ಮಾಡೆಲ್ ಅಲ್ಲಿ. ಪೆನ್ ಎಲ್ಲ ನಿಮಗೆ ಸಿಕ್ಬಿಡುತ್ತೆ. ಸೊ ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ ನಿಮಗೆ ಈ ವಿಡಿಯೋ ನೋಡ್ಕೊಂಡ್ ಬೈ ಮಾಡಿದ್ರೆ 38,000 ಅಲ್ಲಿ ಕೊಟ್ಬಿಡ್ತೀನಿ. i7 10 16 GB RAM 256 GB SSD ವಿತ್ ನಿಮಗೆ ಟ್ಯಾಬ್ ತರನು ನೀವು ವರ್ಕ್ ಮಾಡಬಹುದು, ಟ್ಯಾಬ್ ತರ ನೀವು ರನ್ ಮಾಡಬಹುದು. ಸೊ ನೆಕ್ಸ್ಟ್ ಮಾಡೆಲ್ ನೋಡೋಣ. ನೆಕ್ಸ್ಟ್ ಮಾಡೆಲ್ ಬಂದು Lenovo ThinkPad ಬರುತ್ತೆ T14s ಮಾಡೆಲ್. ಇದು i7 10 ಜನರೇಷನ್ 32 GB RAM 256 GB SSD ವಿತ್ 14 ಇಂಚ್ ವಿತ್ 180 ಡಿಗ್ರಿ ರೊಟೇಷನ್ ಬರುತ್ತೆ. ಅಂಡ್ ವಿತ್ ಆಲ್ಸೋ ಟಚ್ ಸ್ಕ್ರೀನ್ ಬರುತ್ತೆ ಇದರಲ್ಲಿ. ಈ ಮಾಡೆಲ್ ನಿಮಗೆ ಟಚ್ ಸಹ ಸಿಕ್ಬಿಡುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಓನ್ಲಿ 40,000 ಅಲ್ಲಿ ಕೊಟ್ಬಿಡ್ತೀನಿ. i7 10 32 GB RAM 256 GB SSD ವಿತ್ ಟಚ್ ಸ್ಕ್ರೀನ್ ಜೊತೆ. ಸೊ ಎಲ್ಲ ನಾರ್ಮಲ್ ಲ್ಯಾಪ್ಟಾಪ್ಸ್ ತೋರಿಸಿದೆ ನಿಮಗೆ. ಇವಾಗ ವರ್ಕ್ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ವರ್ಕ್ ಸೆಷನ್ ಬಂದ್ಬಿಟ್ಟು ನಿಮಗೆ ನನ್ನ ಹತ್ರ ವರ್ಕ್ ಸೆಷನ್ ಸ್ಟಾರ್ಟ್ ಆಗುತ್ತೆ i7 11 ಜನರೇಷನ್ ಡೆಲ್ ಪ್ರಿಸಿಷನ್ ಬರುತ್ತೆ. ತುಂಬಾ ಮೂವಿಂಗ್ ಮಾಡೆಲ್ ನನ್ನ ಹತ್ರ, ತುಂಬಾ ಸೇಲಿಂಗ್ ಮಾಡೆಲ್ ಇರ್ಬೋದು ನಿಮಗೆ. i7 11 ಜನರೇಷನ್ ಪ್ರೊಸೆಸರ್ ಇದೆ, 16 GB RAM 512 GB SSD ವಿತ್ ಟಚ್ ವಿತ್ 4K ಡಿಸ್ಪ್ಲೇ ಬರುತ್ತೆ. ಅಂಡ್ 4 GB ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಸಿಗುತ್ತೆ ನಿಮಗೆ ಇದರಲ್ಲಿ. ಪ್ಯೂರ್ ಮೆಟಲ್ ಬಾಡಿ ವಿತ್ 15.6 ಇಂಚ್ ಜೊತೆ ಸಿಗುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 60,000 ವರೆಗೂ ಮಾಡ್ಕೊಟ್ಬಿಡ್ತೀನಿ ಪ್ರೈಸಿಂಗ್ ನ. ಸೊ ನೆಕ್ಸ್ಟ್ ಲ್ಯಾಪ್ಟಾಪ್ ತೋರಿಸೋದಾದ್ರೆ Lenovo ಬರುತ್ತೆ ವರ್ಕ್ಷನ್. ಇದನ್ನು i7 11 ಜನರೇಷನ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ P15 ಬರುತ್ತೆ. i7 11 ಜನರೇಷನ್ 16 GB RAM 512 GB SSD ವಿತ್ 4 GB ಗ್ರಾಫಿಕ್ಸ್ ಕಾರ್ಡ್ ಜೊತೆ. ವಿತ್ ನಿಮಗೆ ಕಂಡೀಷನ್ ಎಲ್ಲ ನೋಡ್ಕೋಬಹುದು ಯಾವ ತರ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ Lenovo ThinkPads ಎಲ್ಲ ನಿಮಗೆ ವರ್ಕ್ಷನ್ ಸ್ವಲ್ಪ ಹೆವಿ ಬರುತ್ತೆ. ನೀವು ರಫ್ ಅಂಡ್ ಟಫ್ ಏನೇ ಯೂಸ್ ಮಾಡ್ತಾರೆ ಎವ್ರಿಥಿಂಗ್ ರನ್ ಮಾಡ್ಕೊಡುತ್ತೆ ಆರಾಮಾಗಿ. ಸೊ ಆ ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 52,000 ವರೆಗೂ ಈ ಲ್ಯಾಪ್ಟಾಪ್ ನ ನಾನು ಮಾಡ್ಕೊಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ಡೆಲ್ ಪ್ರೆಸಿಷನ್ i9 ಬರುತ್ತೆ. ಇದು 3561
ಮಾಡಲ್ i9 11 ಜನರೇಷನ್ ಪ್ರೊಸೆಸರ್ 32GB RAM 512GB SSD ವಿತ್ 4GB ಇದರಲ್ಲಿ ನಿಮಗೆ ಗ್ರಾಫಿಕ್ಸ್ ಕಾರ್ಡ್ ಸಿಕ್ಬಿಡುತ್ತೆ. ವಿತ್ ಅಪ್ಗ್ರೇಡೇಷನ್ ಬೇಕಂದ್ರೂ ಸಹ ಅಪ್ಗ್ರೇಡ್ ನಾನು ಮಾಡ್ಕೊಡ್ತೀನಿ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 70,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. i9 11th ಜನರೇಷನ್ 32GB RAM ವಿತ್ 512GB SSD ಜೊತೆ. ಸೊ ಗೈಸ್ ನೆಕ್ಸ್ಟ್ ಮಾಡೆಲ್ ನೋಡೋದಾದ್ರೆ ನಿಮಗೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ಮೈಕ್ರೋಸಾಫ್ಟ್ ಸರ್ಫೇಸ್. ಇದು ಮೈಕ್ರೋಸಾಫ್ಟ್ ಸರ್ಫೇಸ್ ಲ್ಯಾಪ್ಟಾಪ್ 4 ಮಾಡೆಲ್ i7 11th ಜನರೇಷನ್ ಪ್ರೊಸೆಸರ್ ಇದೆ. 16GB RAM 512GB SSD. ಕಂಡೀಷನ್ ಎಲ್ಲ ತೋರಿಸ್ತೀನಿ ಒಂದ್ಸಲ, ಕಂಡೀಷನ್ ನೋಡ್ಕೊಂಡ್ಬಿಡಿ ಯಾವ ತರ ಇದೆ ಕಂಡೀಷನ್ ಅಂತ ಹೇಳ್ಬಿಟ್ಟು. ಟೋಟಲಿ ಬ್ರಾಂಡ್ ನ್ಯೂ ಕಂಡೀಷನ್ಸ್ ಬರುತ್ತೆ. ಇದು ಯಾರಾದ್ರೂ ನೋಡ್ತಾ ಇದ್ರೆ ಸರ್ಫೇಸ್ ಅಂತ ಹೇಳಿದ್ರೆ ಆದಷ್ಟು ಬೇಗ ವಿಸಿಟ್ ಮಾಡಿ. ಪ್ಯೂರ್ ಮೆಟಲ್ ಬಾಡಿ ಕಂಡೀಷನ್, ಲಿಟರಲಿ ಓಪನ್ ಬಾಕ್ಸ್ ಕಂಡೀಷನ್, ಮಸ್ಟ್ ಕಂಡೀಷನ್ಸ್ ಬರುತ್ತೆ ನಿಮಗೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ i7 11 16GB RAM 512GB ಜೊತೆ SSD ಬರುತ್ತೆ ನಿಮಗೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 45,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಯಾರು ವಿಡಿಯೋ ನೋಡ್ಕೊಂಡ್ ಬರ್ತೀರಾ ಅವ್ರಿಗೆ ನಿಮಗೆ 2,000 ಫ್ಲಾಟ್ ಡಿಸ್ಕೌಂಟ್ ಸಹ ಇರುತ್ತೆ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಮಾಡೆಲ್ ನೋಡೋದಾದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ HP Elite Book. ಇದನ್ನು 840 G9 ಮಾಡೆಲ್ i7 12th ಜನರೇಷನ್ 16GB RAM 512GB SSD. ಪ್ಯೂರ್ಲಿ ಇಂಪೋರ್ಟ್ ಲ್ಯಾಪ್ಟಾಪ್ ಗೈಸ್. ಇದು ಯಾವ ತರ ಇದೆ ಅಂತಂದ್ರೆ ಟೋಟಲಿ ಕಂಡೀಷನ್ ಮಾತ್ರ ಬಾಕ್ಸ್ ಇಂದ ತೆಗ್ದಿರೋ ಪೀಸಸ್ ತರ ಇದೆ. ವಿತ್ ಮೆಟಲ್ ಬಾಡಿ ಬರುತ್ತೆ, ವಿತ್ ಟಚ್ ಸ್ಕ್ರೀನ್ ಸಹ ಇದೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 60,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಸೊ ವಿಂಡೋಸ್ ಲ್ಯಾಪ್ಟಾಪ್ ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮ್ಯಾಕ್ ಅಲ್ಲಿ ಸಹ ನನ್ನ ಹತ್ರ ಸ್ಟಾಕ್ಸ್ ಇದೆ, ಎಲ್ಲಾ ಮಾಡೆಲ್ಸ್ ಇದೆ. M1 M2 M3 M4 ಎಲ್ಲಾ ಮಾಡೆಲ್ಸ್ ಸ್ಟಾಕ್ ಅಲ್ಲಿ ಇದೆ. ಸೊ ಮ್ಯಾಕ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 35,000 ಇಂದ ನಿಮಗೆ ಮ್ಯಾಕ್ ಸ್ಟಾರ್ಟ್ ಆಗುತ್ತೆ. 35,000 ಅಲ್ಲಿ ಮಾಡೆಲ್ ನೋಡೋದಾದ್ರೆ ನಿಮಗೆ i7 ಬರುತ್ತೆ. ಇದು i7 16GB RAM 512GB SSD ವಿತ್ ಡೆಡಿಕೇಟೆಡ್ 4GB ಗ್ರಾಫಿಕ್ಸ್ ಕಾರ್ಡ್ ಸಹ ಸಿಗ್ಬಿಡುತ್ತೆ ನಿಮಗೆ. ವಿತ್ ಟಚ್ ಬಾರ್ ವಿತ್ ಪ್ರೋ ಸೀರೀಸ್ ಜೊತೆ ಸಿಗ್ಬಿಡುತ್ತೆ. ಕಂಡೀಷನ್ ನೋಡ್ಕೋಬಹುದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಪ್ರೈಸಿಂಗ್ ಬಗ್ಗೆ ಎಲ್ಲ ಮಾತಾಡ್ಬೇಕಂತಂದ್ರೆ ಓನ್ಲಿ 35,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಗೆ i9 ಬರುತ್ತೆ. i9 ಪ್ರೊಸೆಸರ್ 16GB RAM 512GB SSD ಜೊತೆ MacBook Pro ಇರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 43,000 ವರೆಗೂ ಮಾಡ್ಕೊಟ್ಬಿಡ್ತೀನಿ ಈ ಮಾಡೆಲ್ ನ. ವಿತ್ ಟಚ್ ಬಾರ್ ಸಹ ಸಿಗ್ಬಿಡುತ್ತೆ ಇದರಲ್ಲೂ ನಿಮ್ಗೆ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ MacBook Pro ಬರುತ್ತೆ. A2141 ಮಾಡೆಲ್. ಇದು i9 ಪ್ರೊಸೆಸರ್ ಇದರಲ್ಲಿ ಇರುತ್ತೆ. ಪ್ಲಸ್ ನಿಮ್ಗೆ ಇದರಲ್ಲಿ ನಿಮ್ಗೆ i9 ಪ್ರೊಸೆಸರ್ ಬರುತ್ತೆ 2019 ಮಾಡೆಲ್ ಆಗಿರುತ್ತೆ. ವಿತ್ ಟಚ್ ಬಾರ್ ಸಹ ಸಿಗ್ಬಿಡುತ್ತೆ ನಿಮ್ಗೆ. 64GB RAM 512GB SSD ಜೊತೆ ಬರುತ್ತೆ. ಕಂಡೀಷನ್ ಅಲ್ಲಿ ನೋಡಬಹುದು ಯಾವ ತರ ಕಂಡೀಷನ್ ಇದೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 60,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಗೈಸ್ ನಿಮ್ಗೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ MacBook Pro 13.3 ಇಂಚ್. ಇದು i7 ಮಷಿನ್ ಬರುತ್ತೆ. 16GB RAM 512GB SSD ವಿತ್ ಟಚ್ ಬಾರ್ ಜೊತೆ 2020 ಮಾಡೆಲ್ ಇರುತ್ತೆ. ವಿತ್ ನಿಮ್ಗೆ ಪ್ರೋ ಸೀರೀಸ್ ಇರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 42,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ MacBook Pro i9 ಪ್ರೊಸೆಸರ್ ಬರುತ್ತೆ. ಯಾರಾದ್ರೂ RAM SSD i8 ನೋಡ್ತಾ ಇದ್ರೆ 64GB 1TB ಅಂತಂದ್ರೆ ಇದರಲ್ಲಿ ನಿಮಗೆ 64GB RAM 1TB SSD ಜೊತೆ ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ ನಿಮ್ಗೆ 62,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಕಂಡೀಷನ್ ನೋಡ್ಕೋಬಹುದು ಯಾವ ತರ ಇದೆ ಕಂಡೀಷನ್. ಟೋಟಲಿ ಬ್ರಾಂಡ್ ನ್ಯೂ ಕಂಡೀಷನ್ಸ್ ತರ ಇದೆ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡೋದಾದ್ರೆ ಗೈಸ್ ನಿಮ್ಗೆ MacBook Pro ಬರುತ್ತೆ. ಇದು 16 ಇಂಚ್ M1 Pro 16GB RAM 512GB SSD ವಿತ್ ನಿಮಗೆ ಟಚ್ ಬಾರ್. ಇದರಲ್ಲಿ ಈ ಮಾಡೆಲ್ಸ್ ಅಲ್ಲಿ ನಿಮಗೆ 2021 ಮಾಡೆಲ್ ಆಗಿರೋದ್ರಿಂದ ಟಚ್ ಬಾರ್ ನಿಮಗೆ ಸಿಗಲ್ಲ. ವಿತ್ ಫಿಂಗರ್ ಆಪ್ಷನ್ ಸಿಗ್ಬಿಡುತ್ತೆ 16 ಇಂಚ್ ಜೊತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 67,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. 67,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಮಾಡೆಲ್ ತೋರಿಸೋದಾದ್ರೆ MacBook Pro 16 ಇಂಚ್ ತೋರುತ್ತೆ. ಇದು 14 ಇಂಚ್ MacBook Pro M1 Pro. ಇದು 16GB RAM 512GB SSD ವಿತ್ 14 ಇಂಚ್ ವಿತ್ ಫಿಂಗರ್ ಸಿಗ್ಬಿಡುತ್ತೆ ನಿಮಗೆ. ಪ್ರೈಸಿಂಗ್ ಬಗ್ಗೆ ಮಾತಾಡೋದಂದ್ರೆ ಓನ್ಲಿ 65,000 ವರೆಗೂ ಮಾಡ್ಕೊಡಿ. 65,000 ಯಾರಾದ್ರೂ ನೋಡ್ತಾ ಇದ್ರೆ ವಿಡಿಯೋ ಅವ್ರಿಗೆ 2,000 ಪ್ಲಸ್ ಡಿಸ್ಕೌಂಟ್ ಸಹ ಇರುತ್ತೆ. ಆದಷ್ಟು ಬೇಗ ವಿಸಿಟ್ ಮಾಡಿ. ಸೊ i7 ನಿಮಗೆ 16GB 512GB ಜೊತೆ ತೋರಿಸಿದ್ದೆ. ಇದು 32GB RAM 512GB SSD ಜೊತೆ ಬರುತ್ತೆ. ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು ಓನ್ಲಿ 45,000 ವರೆಗೂ ನಾನು ಮಾಡ್ಕೊಟ್ಬಿಡ್ತೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಬೇಗ ಸ್ಟೋರ್ ವಿಸಿಟ್ ಮಾಡಿ. BTM ಫಸ್ಟ್ ಸ್ಟೇಜ್ ಅಲ್ಲಿ ನನ್ನ ಸ್ಟೋರ್ ಬರುತ್ತೆ. ಅಂದ್ರೆ ಲೊಕೇಶನ್ಸ್ ಬೇಕಂತಂದ್ರೆ ನಾನು ಎಲ್ಲಾ ಲೊಕೇಶನ್ಸ್ ಏನೇ ಡೀಟೇಲ್ಸ್ ಬೇಕಂದ್ರೂ ಕಳ್ಸಿಕೊಡ್ತೀನಿ. ಸೊ ಅಷ್ಟೇ ಅಲ್ಲ ಗೈಸ್, ನನ್ನ ಹತ್ರ MacBook ಬಾಕ್ಸ್ ಪೀಸ್ ಅಲ್ಲೂ ಸಹ ಇದೆ. ಅಂಡರ್ ವಾರಂಟಿ ಪ್ರಾಡಕ್ಟ್ಸ್ ಸಹ ನಿಮಗೆ ಸಿಗ್ಬಿಡುತ್ತೆ. MacBook ಅಲ್ಲಿ ನೋಡೋದಾದ್ರೆ ಇದು ನಿಮಗೆ 14 ಇಂಚ್ ಡಿಸ್ಪ್ಲೇ ಬರುತ್ತೆ. MacBook Air ಇದು ನೋಡ್ಬೋದು ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ವಿತ್ ಬಾಕ್ಸ್ ವಿತ್ ಚಾರ್ಜರ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ಅಂಡರ್ ವಾರಂಟಿ ವಿತ್ ನಿಮಗೆ 11 ಮಂತ್ ಆಪಲ್ ವಾರಂಟಿ ಪೆಂಡಿಂಗ್ ಇದೆ ಇದಕ್ಕೆ. MacBook Air ಬರುತ್ತೆ 2025 ಮಾಡೆಲ್ 16GB RAM 256GB SSD ವಿತ್ ನಿಮಗೆ ಕಂಡೀಷನ್ ನೋಡಬಹುದು. ಟೋಟಲಿ ಬ್ರಾಂಡ್ ಕಂಡೀಷನ್ ವಿತ್ ಬಾಕ್ಸ್ ಚಾರ್ಜರ್ ಎವ್ರಿಥಿಂಗ್ ಕೊಟ್ಬಿಡ್ತೀನಿ. ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಓನ್ಲಿ 82,000 ವರೆಗೂ ಮಾಡ್ಕೊಡ್ತೀನಿ. MacBook Air M4 2025 ಮಾಡೆಲ್ ಇದು ನೋಡ್ಬೋದು ನೀವು ಕಂಡೀಷನ್ ನ ಯಾವ ತರ ಇದೆ ಕಂಡೀಷನ್ ಅಂತ ಹೇಳ್ಬಿಟ್ಟು. ಈ ತರ ಏನಾದ್ರು ಬಾಕ್ಸ್ ಪೀಸ್ ಬೇಕಂದ್ರೆ ಬಾಕ್ಸ್ ಪೀಸ್ ನಮ್ಮ ಹತ್ರ ಸಿಗ್ಬಿಡುತ್ತೆ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡೋದಾದ್ರೆ MacBook Air ಇದು 15 ಇಂಚ್ ಬರುತ್ತೆ. ಇದು ಬಾಕ್ಸ್ ಪೀಸ್ ಎಲ್ಲ ನಿಮ್ಗೆ ಸಿಗ್ಬಿಡುತ್ತೆ. ಬಾಕ್ಸ್ ಚಾರ್ಜರ್ ಎಲ್ಲ ನಿಮ್ಗೆ ಸಿಗ್ಬಿಡುತ್ತೆ. ಸೊ ಒಂದ್ಸತಿ ಕಂಡೀಷನ್ ಓಪನ್ ಮಾಡ್ತೀನಿ. ಕಂಡೀಷನ್ ನೋಡ್ಕೊಂಬಿಡಿ ಯಾವ ತರ ಇದೆ ಅಂತ ಹೇಳಿ. ಸೊ ಕಂಡೀಷನ್ ನೋಡ್ಬೋದು ನೀವು ಯಾವ ತರ ಕಂಡೀಷನ್ ಇದೆ ಹೇಳಿ. ಒಂದು ಡೆಂಟ್ ಇಲ್ಲ, ಒಂದು ಸ್ಕ್ರಾಚ್ ಇಲ್ಲ ಗೈಸ್. ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಪ್ರೀಮಿಯಂ ಕಂಡೀಷನ್ಸ್ ಮಾತ್ರ ನೋಡಿ.
ಮ್ಯಾಕ್ಬುಕ್ ಏರ್ ಇದು M4 ಏರ್ 2025 ಮಾಡೆಲ್ ಇರುತ್ತೆ ವಿತ್ 15 ಇಂಚು ವಿತ್ ನಿಮಗೆ 16 GB RAM 256 GB SSD. ಅಂಡ್ ಇನ್ನೊಂದು ಏನಂದ್ರೆ ಸ್ವಲ್ಪ ಹತ್ರ ಬನ್ನಿ ಸೈಕಲ್ ಕೌಂಟ್ಸ್ ತೋರ್ತೀನಿ. ತುಂಬಾ ಕಸ್ಟಮರ್ಸ್ ಕೇಳ್ತಾರೆ ಸರ್ ಬಾಕ್ಸ್ ಪೀಸ್ ಅಲ್ಲಿ ಬರುತ್ತೆ ನಿಮಗೆ ಸೈಕಲ್ ಕೌಂಟ್ಸ್ ಏನ್ ಸಿಗ್ಬೋದು ಅಂತ ಹೇಳಿ. ಸೊ ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ತೀನಿ ಏನ್ ಸೈಕಲ್ ಕೌಂಟ್ ಕಂಡೀಷನ್ಸ್. ಮ್ಯಾಕ್ ಏರ್ ಚಿಪ್ M4 ಸಿಸ್ಟಮ್ ರಿಪೋರ್ಟ್ ಬಂದ್ರೆ ನಿಮಗೆ ಪವರ್ ನೋಡಿ 65 ಸೈಕಲ್ ಕೌಂಟ್ ವಿತ್ 100% ಬ್ಯಾಟ್ರಿ. ಸೊ ಲಿಟ್ರಲಿ ಗಾಯ್ಸ್ ಕಂಡೀಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೋಬಹುದು ನೀವು. ಆ ತರ ಕಂಡೀಷನ್ ಪ್ರಾಡಕ್ಟ್ ಇದೆ ಇದು. ಯಾರ್ಯಾರು ನೋಡ್ತಾ ಇದ್ರೆ ಆದಷ್ಟು ಬೇಗ ಪರ್ಚೇಸ್ ಮಾಡ್ಬೋದು. ಬಂದು ಚಾರ್ಜರು ಎಲ್ಲ ಬಾಕ್ಸ್ ವಿತ್ ಅಡಾಪ್ಟರ್ ಎವ್ರಿಥಿಂಗ್ಸ್ ಬಿಡುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 92 ವರೆಗೂ ನಿಮಗೆ ಫೈನಲ್ ಇರುತ್ತೆ. ಯಾರು ವಿಡಿಯೋ ನೋಡ್ಕೊಂಡ್ ಬಂದು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ 2000 ಡಿಸ್ಕೌಂಟ್ ಆಗಿ 90 ವರೆಗೂ ಕೊಟ್ಬಿಡ್ತೀನಿ. ಸೊ ಎಲ್ಲಾ ಮಾಡಲ್ಸ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಗೈಸ್, ಎಲ್ಲಾನು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಹೇಳ್ಬೇಕಂದ್ರೆ ಇನ್ನೂ ನನ್ನ ಹತ್ರ ಮಾಡಲ್ಸ್ ಇದೆ. ವಿಡಿಯೋ ತುಂಬಾ ಲಾಂಗ್ ಆಗೋಗ್ಬಿಡುತ್ತೆ ಅಂತ ಹೇಳಿ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಇನ್ನೂ ಮಾಡಲ್ಸ್ ಬೇಕಾಗಿರ್ಬೋದು, ಮ್ಯಾಕ್ ಅಲ್ಲಿ ಆಗಿರ್ಬೋದು ಮತ್ತೆ ವಿಂಡೋಸ್ ಅಲ್ಲಿ ಆಗಿರ್ಬೋದು, ಎಲ್ಲ ಮಾಡಲ್ಸ್ ಆಗಿ ನನ್ನ ಹತ್ರ ಅವೈಲಬಿಲಿಟಿ ಇದ್ದೇ ಇರುತ್ತೆ. ಯಾವಾಗಲೂ ವರ್ಕ್ ಸ್ಟೇಷನ್ ನಿಮಗೆ ಸಿಗ್ಬಿಡುತ್ತೆ. ಯಾರಾದ್ರೂ ವರ್ಕ್ ಸ್ಟೇಷನ್ ಬೇಕು, ನಿಮಗೆ ವಿಂಡೋಸ್ ಲ್ಯಾಪ್ಟಾಪ್ ಅಲ್ಲಿ ಕಲೆಕ್ಷನ್ಸ್ ಬೇಕು ಅಥವಾ ಮ್ಯಾಕ್ ಅಲ್ಲಿ ಇನ್ನೂ ಮಾಡಲ್ಸ್ ಬೇಕಂತಂದ್ರೆ, ಸೊ ಯಾರಿಗಾದ್ರೂ ಕನ್ಫ್ಯೂಷನ್ ಇತ್ತಂದ್ರೆ ಏನೇ ಡೀಟೇಲ್ಸ್ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಡೀಟೇಲ್ ಕಾಲ್ ಮಾಡಿ ನೀವು ತಿಳ್ಕೊಬಹುದು. ಸೊ ಅಷ್ಟೇ ಅಲ್ಲ, ಲ್ಯಾಪ್ಟಾಪ್ಸ್ ಅಲ್ಲಿ ನಿಮಗೆ ಎವ್ರಿಥಿಂಗ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾರಂಟಿ ಗ್ಯಾರಂಟಿ ನಮ್ದು ಏನಿರುತ್ತೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಇನ್ನೂ ಒಂದ್ಸತಿ ನಿಮಗೆ ವಾರಂಟಿ ಗ್ಯಾರಂಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ದು 3 months ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ನೀವು ಏನೇ ಇಶ್ಯೂಸ್ ಬಂದ್ರು ನಿಮಗೆ 3 months ಅಲ್ಲಿ ಪೀಸ್ ಟು ಪೀಸ್ ರಿಪ್ಲೇಸ್ ಬಿಡುತ್ತೆ. ಮತ್ತೆ ನಿಮಗೆ 1 year ಸರ್ವಿಸ್ ವಾರಂಟಿ ನಿಮಗೆ ಫ್ರೀ ಆಗಿರುತ್ತೆ. ಸೊ ಅಷ್ಟೇ ಅಲ್ಲ, ಅದ್ರ ಜೊತೆ ನಿಮಗೆ ನಾನು ಗಿಫ್ಟ್ ಎಲ್ಲ ಹೇಳ್ಬೇಕಂದ್ರೆ ನಮ್ದೇ ಒರಿಜಿನಲ್ ಬ್ಯಾಗ್ ಇರುತ್ತೆ ಅಂಡ್ ವೈರ್ಲೆಸ್ ಮೌಸ್, ಬ್ಯಾಗ್, ಮೌಸ್ ಪ್ಯಾಡ್ ಎವ್ರಿಥಿಂಗ್ ನಿಮಗೆ ಆಸ್ ಎ ಕಾಂಪ್ಲಿಮೆಂಟರಿ ಸಿಕ್ಬಿಡುತ್ತೆ. ಅದ್ರ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಆದಷ್ಟು ಬೇಗ ವಿಸಿಟ್ ಮಾಡಿ ಆರ್ನಾ ಕಂಪ್ಯೂಟರ್ಸ್.